ನಮಗೆ ಒಂದು ಆಷಾಢ ಮಾಸದ ಗುಪ್ತ ನವರಾತ್ರಿಯ ಕೊನೆಯ ದಿನ ಅಂತ. ಹಾಗೇನೇನೆ ನಮಗೆ ಶಯನ ಏಕಾದಶಿ ಅಂದ್ರೆ ಆಷಾಢ ಶುಕ್ಲ ಪಕ್ಷದ ಏಕಾದಶಿಯ ನಮಗೆ ಆರಂಭ ಆಗುತ್ತೆ. ಸೊ ಎಷ್ಟೋ ಜನಕ್ಕೆ ಕನ್ಫ್ಯೂಷನ್ಸ್ ಇರುತ್ತೆ, ಮೇಡಮ್ ಯಾವಾಗ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ನೋಡಿ, ಇಲ್ಲಿ ನಮ್ಗೆ ಕ್ಯಾಲೆಂಡರ್ ಅಲ್ಲೂ ಕೊಟ್ಟಿರ್ತಾರೆ. ಅದರ ಜೊತೆಗೆ ನೀವು ನೋಡ್ಕೊಳ್ಳಿ, ಇಲ್ಲಿ ನಮ್ಗೆ ಶುಕ್ರವಾರ ಬೆಳಿಗ್ಗೆ ನಮ್ಗೆ ದಶಮಿ ತಿಥಿ ಮುಗಿತದೆ. ದಶಮಿ ಮುಗಿದು ಅಂದ್ರೆ ನಾಳೆ ನಮ್ಗೆ ಏಕಾದಶಿ ಆರಂಭ ಆಗುತ್ತೆ. ಸೊ ಇಲ್ಲಿ ಶನಿವಾರದ ದಿನ ಬೆಳಿಗ್ಗೆ ನಮ್ಗೆ 11:54 ತನಕ ನಮಗೆ ಏನು ಏಕಾದಶಿ ಇರುತ್ತೆ. ಆದ್ರೆ ನಾವು ಹಬ್ಬಗಳನ್ನ ನಾವು ಕನ್ಸಿಡರ್ ಮಾಡ್ಬೇಕಾದ್ರೆ ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ ಬೆಳಿಗ್ಗೆ ಸೂರ್ಯೋದಯದಲ್ಲಿ ಯಾವ ತಿಥಿ ಇತ್ತು ಆ ತಿಥಿಯನ್ನೇ ನಾವು ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ 25ನೇ ತಾರೀಕು ಸಮೇತ ನಾವು ಶಯನ ಏಕಾದಶಿಯನ್ನ ನಾವು ಮಾಡ್ಬೋದು. ಅದರ ಜೊತೆಗೆ 24ನೇ ತಾರೀಕು ಮಾಡ್ಬೋದಾ? ಖಂಡಿತವಾಗ್ಲೂ ಮಾಡ್ಬೋದು. ಯಾಕೆಂದ್ರೆ ನಮ್ಮ ಜಪ ತಪ ಅನುಷ್ಠಾನಗಳಿಗೆ ಇದು ಶುಭವಾದ ದಿನ. ನೋಡಿ, ಅದರಲ್ಲಿ ಎಸ್ಪೆಷಲಿ ಶುಕ್ರವಾರದ ದಿನ ಬೆಳಿಗ್ಗೆ ನಮ್ಗೆ 10 ಗಂಟೆಗೆ ಮುಗೀತದೆ ದಶಮಿ ತಿಥಿ. ಖಂಡಿತವಾಗ್ಲೂ ನಾರಾಯಣನ ಮಂತ್ರಗಳನ್ನ ಹೇಳ್ಕೊಳಕ್ಕೆ, ಲಕ್ಷ್ಮಿಯ ಮಂತ್ರಗಳನ್ನ ಹೇಳ್ಕೊಳಕ್ಕೆ ಯಾವುದೇ ರೀತಿಯ ಸಮಸ್ಯೆಗಳು ಇಲ್ಲ ಅಂತ. ಹಾಗಾಗಿ ಶಯನ ಏಕಾದಶಿ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಈ ಶಯನ ಏಕಾದಶಿಯ ದಿನವನ್ನ ನಾವು ದೇವಶಯನಿ ಅಥವಾ ಏಕಾದಶಿ ಅಥವಾ ಪದ್ಮ ಏಕಾದಶಿ ಅಂತಾನು ಸಮೇತ ನಾವು ಕರಿತೀವಿ. ಇಂತಹ ಸಂದರ್ಭಗಳಲ್ಲಿ ನೀವು ನೋಡ್ಬೇಕು, ಯಾರು ವಿಷ್ಣು ಆರಾಧಕರಾಗಿರ್ತಾರೆ ಅಥವಾ ವೈಷ್ಣವ ಪರಂಪರೆಯಲ್ಲಿ ಇರ್ತಾರೆ ಅವರ ಮನೆಯಲ್ಲಿ ಅಷ್ಟು ಸಡಗರದ ಒಂದು ಹಬ್ಬದ ವಾತಾವರಣ. ಯಾಕಂದ್ರೆ ಹಬ್ಬ ಅಲ್ವಾ, ಹಬ್ಬದ ವಾತಾವರಣ. ಎಲ್ಲ ವಿಷ್ಣುವಿನ ದೇವಸ್ಥಾನಗಳಲ್ಲಿ ಅಲಂಕಾರಗಳು. ಯಾಕಂದ್ರೆ ಮೊದಲೇ ವಿಷ್ಣು ಅಂತ ಹೇಳಿದಂತ ಸಂದರ್ಭ ಅಲಂಕಾರ ಪ್ರಿಯ ಅಂತ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ, ಅದು ಕಣ್ಣಲ್ಲಿ ನೋಡ್ಲಿಕ್ಕೆ ಸಾಧ್ಯ, ಅಷ್ಟು ಕಣ್ತುಂಬ್ಕೋಬೇಕಾಗುತ್ತೆ. ಅದರ ಜೊತೆಗೆ ನಾವು ಆ ದಿನದ ವಿಶೇಷತೆಯನ್ನು ಸಮೇತ ನಾವು ತಿಳ್ಕೊಬೇಕಾಗುತ್ತೆ. ನೋಡಿ, ಇಲ್ಲಿ ಮಹಾವಿಷ್ಣು ಕ್ಷೀರಸಾಗರದಲ್ಲಿ ಆದಿಶೇಷನ ಮೇಲೆ ಯೋಗ ನಿದ್ರೆಗೆ ಹೋಗುವಂಥದ್ದು ಅಂತ ಪುರಾಣ ಕಥೆಗಳಲ್ಲಿ ಹೇಳಲಾಗಿದೆ. ಆ ನಂತರ ಆ ದಿನದಿಂದ ಅಂದ್ರೆ ಈ ದಿನದಿಂದ ಯಾವಾಗ ನಾವು ಏಕಾದಶಿ ಯಾವಾಗ ಶುರು ಮಾಡ್ತೀವಿ ಅವತ್ತಿನ ದಿನದಿಂದ ನಮಗೆ ಚಾತುರ್ಮಾಸದ ವ್ರತವು ಸಮೇತ ಆರಂಭ ಆಗುತ್ತೆ. ಎಷ್ಟೋ ಜನ ಚಾತುರ್ಮಾಸದ ವ್ರತವನ್ನು ಸಮೇತ ಮಾಡ್ತಾರೆ. ಈ 4 ತಿಂಗಳಲ್ಲಿ ನಾವು ದೇವರಿಗೆ ಜಪ ತಪ ವ್ರತಗಳು ಅನುಷ್ಠಾನಗಳನ್ನು ನಾವು ಮಾಡ್ತೀವಿ. ನೀವು ನೋಡ್ಬೋದು, ಈಗ 4 ತಿಂಗಳು ಸತತವಾಗಿ ನಮ್ಗೆ ಹಬ್ಬ ಇರುತ್ತೆ. ಈಗ ನೆಕ್ಸ್ಟ್ ನೋಡಿ, ನಮ್ಗೆ ಗೌರಿ ಹಬ್ಬ ವರಮಹಾಲಕ್ಷ್ಮಿ ಬರುತ್ತೆ, ಗೌರಿ ಹಬ್ಬ ಬರುತ್ತೆ. ಈ ತರ ಹಬ್ಬಗಳ ಒಂದು ಎಡೆಬಿಡದೆ ಒಂದು ಸಾಲುಗಳು ನಮ್ಗೆ ಬರುತ್ತೆ. ಈಗ ನಾವು ಅತ್ಯಂತವಾದಂತಹ ಒಂದು ಜಪ ತಪ ವ್ರತಗಳಿಗೆ ಅನುಷ್ಠಾನಗಳಿಗೆ ನಮ್ಮ ಕರ್ಮಗಳನ್ನ ಕಳ್ಕೊಳ್ಳೋದಕ್ಕೆ ಇದೊಂದು ಪವಿತ್ರವಾದಂತಹ ಕಾಲ ಅಂತಾನೆ ನಾವು ಪರಿಗಣಿಸ್ತೀವಿ. ಹಾಗಾಗಿ ಕಾರ್ತಿಕ ಮಾಸದ ಶುಕ್ಲ ಏಕಾದಶಿಯ ಒಂದು ಪ್ರಬೋಧಿನಿ ಏಕಾದಶಿ ಅಂತ ಹೇಳ್ತೀವಿ. ಈ ಏಕಾದಶಿಯಂದು ವಿಷ್ಣು ಯೋಗ ನಿದ್ರೆಯಿಂದ ಎಚ್ಚರಗೊಳ್ತಾನೆ ಅಂತ. ಸೊ ಅಲ್ಲಿ ತನಕ ನಾವು ಏನ್ ಮಾಡ್ಬೇಕು? ಚಾತುರ್ಮಾಸ ವ್ರತ ಮಾಡೋರು ಬೇರೆ, ಯಾಕಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಸಾಧಕರು ಜೊತೆಗೆ ದೊಡ್ಡ ದೊಡ್ಡ ಮಟ್ಟದ ಸ್ವಾಮೀಜಿಗಳು ಅಥವಾ ಯಾರು ಈ ತರ ಇರ್ತಾರೆ, ಅವರೆಲ್ಲರೂ ಚಾತುರ್ಮಾಸವನ್ನ ಒಂದು ಮಾಡ್ತಾರೆ. ಆಗ ನಾವು ಸಾಮಾನ್ಯರಾದವರು ಏನ್ ಮಾಡ್ಬೇಕು ಅಂತ ಹೇಳಿದಂತ ಸಂದರ್ಭದಲ್ಲಿ ಅಟ್ಲೀಸ್ಟ್ ಅವತ್ತು ನಾವು ಏಕಾದಶಿಯ ದಿನದಂದಾದ್ರೂ ಅಥವಾ ಶಯನ ಏಕಾದಶಿಯ ದಿನದಂದು ಮಾಡಿ, ಜೊತೆಗೆ ಈ 4 ತಿಂಗಳು ಅಲ್ಲದೆ ನಿಮ್ಮ ಜೀವನ ಪರ್ಯಂತನೂ ನೀವು ಈ ಮಂತ್ರಗಳನ್ನ ಹೇಳ್ಬಹುದು. ನೋಡಿ, ಆ ದಿನದಂದು ನಾವು ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಮಹಾವಿಷ್ಣುವಿನ ಪೂಜೆಯನ್ನ ಮಾಡಿ ಅಂತಾನೆ ಹೇಳ್ತೀವಿ. ಎಷ್ಟೋ ಜನಗಳ ಮನೆಯಲ್ಲಿ ವಿಷ್ಣು ದೇವರ ಪ್ರತಿಮೆ ಅಂದ್ರೆ ವಿಗ್ರಹವನ್ನ ಇಟ್ಕೊಂಡಿರ್ತಾರೆ. ಅಭಿಷೇಕಗಳನ್ನ ಮಾಡಿ, ಅದರ ಜೊತೆಗೆ ವಿಷ್ಣು ವಿಗ್ರಹ ಇಲ್ಲದಿದ್ರೆ ನೀವು ಫೋಟೋವನ್ನು ಸಮೇತ ಇಟ್ಕೋಬಹುದು. ಇದೆರಡೂ ಇಲ್ಲದೆ ಇದ್ದಂಥವ್ರು ಸಮೇತ ನೀವು ಶುಚಿರ್ಭೂತರಾಗಿ ನೀವು ಮಂತ್ರವನ್ನ ಸಮೇತ ನೀವು ಪಠನೆಯನ್ನ ಮಾಡ್ಬೋದು. ನೋಡಿ, ಇಲ್ಲಿ ಮಂತ್ರ ಹೇಳ್ತಾ ಇದ್ದೀನಿ, ಓಂ ನಮೋ ನಾರಾಯಣಾಯ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳಿ ಈ ಮಂತ್ರವನ್ನ ನೀವು ಸತತವಾಗಿ 108 ಬಾರಿ ಜಪಿಸ್ತಾ ಬನ್ನಿ. ಅದರಿಂದ ನಿಮಗೆ ಶುಭವೇ ಉಂಟಾಗುತ್ತೆ ಅಂತ ಹೇಳ್ತೀನಿ. ನೋಡಿ, ಇಲ್ಲಿ ಅದರ ಜೊತೆಗೆ ವಿಷ್ಣು ಸಹಸ್ರನಾಮವನ್ನ ಸತತವಾಗಿ ಎಲ್ಲರೂ ಪಾರಾಯಣ ಮಾಡ್ಬೋದು, ಅಥವಾ ಪಾರಾಯಣ ಮಾಡ್ಲಿಕ್ಕೆ ಆಗದೆ ಇದ್ದವರು ವಿಷ್ಣು ಸಹಸ್ರನಾಮವನ್ನ ಶ್ರವಣ ಮಾಡಿ ಈ ದಿನಗಳಲ್ಲಿ. ಯಾಕಂದ್ರೆ ಬೇರೆಲ್ಲ ದಿನಗಳಲ್ಲಿ ಓಡಿ ಹೋಗ್ತಾ ಇರ್ತೀರಿ. ಖಂಡಿತವಾಗ್ಲು ಇಂತಹ ಒಂದು ವಿಷ್ಣು ಸಹಸ್ರನಾಮವನ್ನ ನೀವು ಕೇಳೋದ್ರಿಂದ ಖಂಡಿತವಾಗ್ಲು ನಿಮ್ಮ ಎಷ್ಟೋ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಅದನ್ನ ಮುಂದಿನ ದಿನಗಳಲ್ಲಿ ಯಾವತ್ತಾದ್ರೂ ಹೇಳ್ತೀನಿ. ಹಾಗಾಗಿ ಈ ಅಂತಹ ಅಂದ್ರೆ ಈಗ ನಾವು ವಿಷ್ಣುವನ್ನ ಆರಾಧನೆ ಮಾಡ್ಬೇಕಾದ್ರೆ ವಿಷ್ಣುವಿಗೆ ತುಳಸಿ ಪ್ರಿಯ ಅಂತ ನಾವು ಹೇಳ್ತೀವಿ. ಹಾಗಾಗಿ
ತುಳಸಿಯನ್ನ ಸಮೇತ ಅರ್ಪಿಸಿ ಅಂತ ಹೇಳ್ತೀನಿ. ಸಾಧ್ಯ ಆದವರು ಎಷ್ಟೋ ಬಾರಿ ಉಪವಾಸವನ್ನ ಆ ಕಾಲದಿಂದ ಮಾಡಿರೋರು ಇದ್ದಾರೆ, ಜೊತೆಗೆ ದಾನವನ್ನು ಸಮೇತ ಕೆಲವರು ಮಾಡ್ತಾರೆ. ತುಳಸಿ ದಳವನ್ನ ನೀವು ವಿಷ್ಣುವಿನ ದೇವಸ್ಥಾನಕ್ಕೆ ನೀವು ಅರ್ಪಿಸಿ ಅಂತ ಹೇಳ್ತೀನಿ. ಹಾಗೇನೇನೆ ನಿಮಗೆ ಮಕ್ಕಳ ವಿದ್ಯಾಭ್ಯಾಸದ ತೊಂದರೆ ಇತ್ತು ಅಂತಂದ್ರೆ ಸಾಯನ ಸಂಜೆಗಿಂತ ಮುಂಚೆ ತುಳಸಿ ದಳವನ್ನ ಕಿತ್ತು ನೀವು ಅದನ್ನ ನೀರಿನಲ್ಲಿ ಇಟ್ಟು ನಿತ್ಯವೂ ಆ ಮಗುಗೆ ಆ ತುಳಸಿ ದಳದ ನೀರನ್ನು ಕುಡಿಸುತ್ತಾ ಬರೋದ್ರಿಂದ ಮಕ್ಕಳ ಒಂದು ವಾಕ್ಶುದ್ಧಿ ಚೆನ್ನಾಗಾಗುತ್ತೆ, ಮಕ್ಕಳಿಗೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ, ವಿದ್ಯಾಭ್ಯಾಸದಲ್ಲಿ ಅಡೆತಡೆಗಳು ಏನಾದ್ರು ಆಗ್ತಾ ಇದ್ರೆ ಖಂಡಿತವಾಗ್ಲು ಅದು ನಿವಾರಣೆ ಆಗುತ್ತೆ ಅಂತ. ಹಾಗೆ ಈ ಶಯನ ಏಕಾದಶಿ ಅಂತ ಕೆಲವರು ವ್ರತದ ರೀತಿಯಲ್ಲೇ ಮಾಡ್ತಾರೆ. ಇಂತಹ ಒಂದು ವ್ರತ ಅಥವಾ ಆ ದಿನಗಳಲ್ಲಿ ಮಾಡುವಂತಹ ಪೂಜೆಯ ಫಲಗಳು ಅಂತ ಹೇಳಿದಂತಹ ಸಂದರ್ಭದಲ್ಲಿ ಪಾಪಕ್ಷಯ ಆಗುತ್ತೆ, ಜೊತೆಗೆ ಮನೆಯಲ್ಲಿ ನಮಗೆ ಸುಖ, ಶಾಂತಿ, ನೆಮ್ಮದಿ ಸಿಗುತ್ತೆ, ಐಶ್ವರ್ಯ ಅಭಿವೃದ್ಧಿ ಆಗುತ್ತೆ, ಜೊತೆಗೆ ಆರೋಗ್ಯ ಸಿಗುತ್ತೆ, ಜೊತೆಗೆ ಆಧ್ಯಾತ್ಮದ ಪ್ರಗತಿಯು ಸಮೇತ ಉಂಟಾಗುತ್ತೆ. ಇದನ್ನೆಲ್ಲ ಒಂದೇ ದಿನಕ್ಕಾಗುತ್ತಾ ಅಂತ ಹೇಳಿದ್ರೆ ಖಂಡಿತವಾಗ್ಲು ಒಂದೇ ದಿನಕ್ಕೆ ಆಗೋದಿಲ್ಲ. ಇದನ್ನ ನಾವು ನಿರಂತರ ಪ್ರಯತ್ನವನ್ನ ಮಾಡ್ತಾನೆ ಹೋಗ್ಬೇಕು. ಯಾಕಂದ್ರೆ ಶಯನ ಏಕಾದಶಿ ವರ್ಷಕ್ಕೆ ಒಮ್ಮೆನೆ ಬರೋದು. ಆಗ ನಿಮಗೆ ಏನ್ ಮಾಡ್ಬೋದು, ನೀವು ಸರಿಯಾದ ಒಂದು ಗುರುವಿನ ಒಂದು ಮಾರ್ಗದರ್ಶನದಲ್ಲಿ ನೀವು ಸಂಕಲ್ಪವನ್ನ ಮಾಡ್ಕೊಳ್ಳಿ. ನಿಮ್ಗೆ ಯಾವುದೇ ಒಂದು ಆಧ್ಯಾತ್ಮದ ಕ್ಷೇತ್ರಗಳಾಗಿರ್ಬೋದು ಅಥವಾ ಬೇರೆ ಯಾವುದೋ ಒಂದು ಇದರಲ್ಲಿ ನೀವು ಮುಂದುವರಿಬೇಕು ಅಂತಿದ್ರೆ ವಿಷ್ಣುವಿನ ಅಥವಾ ನಾಳೆ ವಿಷ್ಣು ಲಕ್ಷ್ಮಿ ಅಂತ ನಾವೇನ್ ಹೇಳ್ತೀವಿ ಆ ದೇವರ ಮುಂದೆ ನೀವು ಕೂತು ಸಂಕಲ್ಪವನ್ನ ಮಾಡಿ. ಸೊ ಇದರಿಂದ ಖಂಡಿತವಾಗ್ಲು, ಯಾಕಂದ್ರೆ ನಿಮಗೆ ಮುಂದಿನ ವರ್ಷಗಳಲ್ಲಿ ನೀವು ಇವತ್ತು ಏನು ಸಂಕಲ್ಪ ಮಾಡಿರ್ತೀರಿ ಅದು ಖಂಡಿತವಾಗ್ಲು ನಿಮಗೆ ಫಲವನ್ನ ಕೊಡುತ್ತೆ ಅಂತ ಹೇಳಿ. ಹಾಗೇನೇನೆ ನಮಗೆ ವಿಷ್ಣುವಿನ ಮಂತ್ರಗಳು ಅಂತ ಹೇಳಿದಂತ ಸಂದರ್ಭದಲ್ಲಿ ನಮಗೆ ನಾರಾಯಣ ಅಷ್ಟಾಕ್ಷರಿ ಮಂತ್ರಗಳು ಸಮೇತ ನಿಮಗೆ ಸಿಗುತ್ತೆ. ಇದನ್ನ ನೀವು ಲಕ್ಷಗಟ್ಲೆ ಯಾವುದೇ ಮಂತ್ರಗಳನ್ನ ನಾವು ಬರೀ ಸರಳವಾಗಿ ಜಪಿಸೋಕ್ಕಿಂತ ಅದನ್ನ ಜಾಸ್ತಿ ಬಿಲ್ಡ್ ಮಾಡ್ತಾ ಅಂದ್ರೆ ಜಾಸ್ತಿ ಹೇಳ್ತಾ ಹೋಗೋದ್ರಿಂದ ನಮಗೆ ಹೆಚ್ಚಿನ ಲಾಭಗಳೇ ಉಂಟಾಗುತ್ತೆ ಅಂತ. ಹಾಗಾಗಿ ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ ಅಂತ ಇದನ್ನ ನಾವು ಅಷ್ಟಾಕ್ಷರಿ ಮಂತ್ರ ಅಂತ ಹೇಳ್ತೀವಿ. ಸೊ ಈ ಮಂತ್ರವನ್ನ ನೀವು ಜಪಿಸೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ದೇಹದಲ್ಲಿ ಏನಾದ್ರೂ ಸಮಸ್ಯೆಗಳು ಇತ್ತು ಅಂದ್ರೆ, ಒಂದು ಗ್ರಹ ದೋಷಗಳು ಇತ್ತು ಅಂತಂದ್ರೆ, ಒಂದು ಮಾಂತ್ರಿಕ ಬಾಧೆಗಳಾಗಿರ್ಬೋದು, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆಗಳಾಗಿರ್ಬೋದು, ಅಥವಾ ನಿಮಗೆ ಒಂದು ಯಾವುದೋ ರೋಗಗಳು ಸಮಸ್ಯೆಗಳು ಬಗೆಹರಿತಾನೇ ಇಲ್ಲ, ಒಂದು ತಪ್ಪಿದ್ರೆ ಒಂದು ದೇಹಕ್ಕೆ ಆಗ್ತಾನೆ ಇದೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ವಿಷ್ಣುವಿನ ಅಷ್ಟಾಕ್ಷರಿ ಮಂತ್ರ ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ ಅಂತೇಳಿ ಸಂಕಲ್ಪವನ್ನು ಮಾಡಿ ಯಾವ ಕಾರಣಕ್ಕೆ ಮಾಡ್ತಾ ಇದ್ದೀರಿ ಅದನ್ನ ಮಾಡಿ. ಇದರಿಂದ ಏನಾಗುತ್ತೆ ಅಂದ್ರೆ ನಿಮಗೆ ಪಾಪಗಳು ಪರಿಹಾರ ಆಗುತ್ತೆ, ಜೊತೆಗೆ ಜ್ಞಾನವು ಪ್ರಾಪ್ತಿಯಾಗುತ್ತೆ, ಜೊತೆಗೆ ರೋಗಗಳು ಪರಿಹಾರ ಆಗುತ್ತೆ. ಅದರ ಜೊತೆಗೆ ನಮ್ಮ ಎಷ್ಟೋ ಜನ್ಮಗಳ ಕರ್ಮಗಳ ಒಂದು ಏನು ಮೂಟಗಳಿದೆ ಅದನ್ನು ಸಮೇತ ಸರಾಗವಾಗಿ ಹೋಗ್ಲಿಕ್ಕೆ ದಾರಿಯಾಗುತ್ತೆ ಅಂತ ಹೇಳ್ಬಿಟ್ಟು. ಹಾಗೇನೇನೆ ನಾನು ಆಲ್ರೆಡಿ ಹೇಳಿದ್ದೆ ದ್ವಾದಶಾಕ್ಷರಿ ಮಂತ್ರ ಅಂತೇಳಿ. ಸೊ ಇದು ಬಂದು ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳ್ಕೊಂಡು ಮಂತ್ರವನ್ನ ಸಮೇತ ನೀವು ಪಠನೆಯನ್ನ ಮಾಡ್ಬೋದು. ಯಾಕಂದ್ರೆ ಕೆಲವರಿಗೆ ದೇವಸ್ಥಾನಕ್ಕೆ ಹೋಗಕ್ಕಾಗಲ್ಲ ಅಂತ ಹೇಳಿದಂತ ಸಂದರ್ಭ, ಯಾಕಂದ್ರೆ ಮಂತ್ರಕ್ಕೆ ಅದರದೇ ಆದಂತಹ ಬಲ ಇದೆ. ಸೊ ಈ ಮಂತ್ರವನ್ನ ನೀವು ಲಕ್ಷಗಟ್ಟಲೆ ಅಂದ್ರೆ ನೀವು 108ರಿಂದನೇ ಶುರು ಮಾಡಿ, ಇವತ್ತು 108, ನಾಳೆ 200, 300, 400, 500 ಆ ರೀತಿನೇ ತಗೊಂಡ್ ಹೋಗಿ. ಎಲ್ಲೇನೂ ನಿಮಗೆ ಒಂದೇ ಸತಿ ಲಕ್ಷ ಸತಿ ಜಪ ಮಾಡ್ಬೇಕು ಅಂತ ಇಲ್ಲ. ಯಾಕಂದ್ರೆ ಇವತ್ತಿನ ದಿನ ಜನಕ್ಕೆ ಒತ್ತಡದ ಜೀವನ ಇದೆ, ನನಗೆ ಅರ್ಥ ಆಗುತ್ತೆ. 108 ಅಂತ ಹೇಳಿದಾಗ ನಿಮ್ಗೆ ಕರೆಕ್ಟ್ ಆಗಿ ಒಂದು 10 ನಿಮಿಷನೂ ಬೇಕಾಗಲ್ಲ. ಶ್ರದ್ಧೆ ಭಕ್ತಿ ಪ್ರೀತಿಯಿಂದ ಮಾಡಿ, ಜೊತೆಗೆ ಗೌರವಯುಕ್ತವಾಗಿ ಮಾಡಿ. ಇದನ್ನ ನಾವು ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಎಷ್ಟೋ ಜನ್ಮಗಳ ಪಾಪ ಕರ್ಮಗಳನ್ನ ನಾವು ಹೊತ್ಕೊಂಡ್ ತಂದಿರ್ತೀವಿ, ಅದೆಲ್ಲವೂ ಸಮೇತ ನಮಗೆ ನಿವಾರಣೆಗೆ ದಾರಿಯಾಗುತ್ತೆ ಅಂತ. ಹಾಗೆ ಎಷ್ಟೋ ಜನ ಗಾಯತ್ರಿ ಮಾಡ್ತೀನಿ ಅಂತ ಹೇಳ್ತಾರೆ. ಆದ್ರೆ ಯಾವ ಗಾಯತ್ರಿ ಅಂತೇಳಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ನೀವು ವಿಷ್ಣು ಆರಾಧಕರಾಗಿದ್ರೆ ಇವತ್ತು ನಾ ಹೇಳುವಂತಹ ಒಂದು ಗಾಯತ್ರಿ ನಿಮ್ಗೆ ಖಂಡಿತವಾಗ್ಲು ವಿಷ್ಣು ಗಾಯತ್ರಿ ಬಗ್ಗೆ ಗೊತ್ತಿರುತ್ತೆ. ಇದನ್ನ ಎಲಾಬ್ರೇಟ್ ಮಾಡಿ ಹೇಳಲ್ಲ, ಬರೀ ನಾನು ಹಾಗೆ ಹೇಳ್ತೀನಿ. ಯಾರಾದ್ರೂ ಇದನ್ನ ಪಠನೆ ಮಾಡ್ತಾ ಇದ್ರೆ ಖಂಡಿತವಾಗ್ಲು ಕಮೆಂಟ್ ಮಾಡಿ. ಓಂ ನಾರಾಯಣಾಯ ವಿದ್ಮಹೆ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್ ಅಂತೇಳಿ ಇದು ವಿಷ್ಣು ಗಾಯತ್ರಿ. ಇದನ್ನ 108 ಸತಿ ಪಠನೆ ಮಾಡೋದ್ರಿಂದ ನಿಮ್ಮ ದೇಹದಲ್ಲಿ ಇರುವಂತಹ ರೋಗಗಳು ನಿವಾರಣೆ ಆಗುತ್ತೆ. ಅದರ ಜೊತೆಗೆ ನಿಮ್ಮ ಹೌರ ಅಂತ ಅಂದ್ರೆ ನಮ್ಮ ಪ್ರಭಾವಳಿ ಅಂತ ಏನಿದೆ, ಆ ಪ್ರಭಾವಳಿ ನಮಗೆ ಹೆಚ್ಚಿನ ರೀತಿಯಲ್ಲಿ
ಒಂದು ಸ್ಟ್ರಾಂಗ್ ಆಗಿ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಇದನ್ನ ಯಾವಾಗ ಮಾಡ್ಬೇಕು? ಖಂಡಿತವಾಗ್ಲೂ ನಾಳೆ ಶಯನ ಏಕಾದಶಿ ಇದೆ, ಅವತ್ತಿನಿಂದನೇ ನೀವು ಪ್ರಾರಂಭ ಮಾಡಿ. ಇಲ್ಲ ಮೇಡಮ್ ನಮ್ಗೆ ಅವತ್ತು ಆಗ್ಲಿಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನೀವು ಈ ಮಂತ್ರವನ್ನ ಶುಕ್ಲ ಪಕ್ಷ ಅಂತ ನಾವು ಹೇಳ್ತೀವಿ, 2 ಪಕ್ಷ, ಒಂದು ಕೃಷ್ಣ ಅಂಡ್ ಒಂದು ಶುಕ್ಲ ಪಕ್ಷ. ಅದರಲ್ಲಿ ನೀವು ಶುಕ್ಲ ಪಕ್ಷದ ಪುಷ್ಯ ನಕ್ಷತ್ರ ಇರುವ ದಿನನೇ ನೀವು ಪಠನೆಯನ್ನ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಪುಷ್ಯ ನಕ್ಷತ್ರ ಬಂದು ಶನಿಯ ನಕ್ಷತ್ರ ಆಗಿದೆ. ಸೊ ಪುಷ್ಯ ನಕ್ಷತ್ರದ ದಿನದಂದು 108 ಬಾರಿ ನೀವು ಜಪವನ್ನ ಮಾಡಿ ಅಂತ ಹೇಳ್ತೀವಿ. ಯಾವಾಗ ನೀವು ಇದನ್ನ ಮಾಡ್ಲಿಕ್ಕೆ ಶುರು ಮಾಡ್ತೀರಿ, ಖಂಡಿತವಾಗ್ಲೂ ನಿಮಗೆ ಸಾಲ ಬಾಧೆ ಇದ್ರೆ, ಆರ್ಥಿಕ ಸಮಸ್ಯೆಗಳು ಇದ್ರೆ, ಅಥವಾ ನಮಗೆ ಶತ್ರುಗಳ ಒಂದು ಭಯ ಇತ್ತು ಅಂತಂದ್ರೆ, ಅಥವಾ ನಮ್ಮಲ್ಲಿ ಶ್ರದ್ಧೆಗೆ ಒಂದು ಕೊರತೆ ಆಗ್ತಾ ಇದೆ, ಆತ್ಮವಿಶ್ವಾಸದ ಕೊರತೆ ಆಗ್ತಾ ಇದೆ, ಅಥವಾ ನಮಗೇನು ಸಾಲ, ಪ್ರತಿ ಬಾರಿ ಸಾಲ 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 ಅಂತ ಇರ್ತೀವಿ, ಇಂತಹ ಒಂದು ಸಾಲದಿಂದ ಸಮೇತ ನಮಗೆ ಮುಕ್ತಿಯಾಗುತ್ತೆ. ಅದರ ಜೊತೆಗೆ ನಮಗೆ ಸುಖ ಜೀವನ ಸಿಗುತ್ತೆ, ಅದರ ಜೊತೆಗೆ ವೈಭವ ಸಮೇತ ಸಿಗುತ್ತೆ ಅಂತ ಹೇಳ್ತೀನಿ. ಹಾಗಾಗಿ ಇಂತಹ ಒಂದು ಮಂತ್ರಗಳನ್ನ ನೀವು ನಿತ್ಯವೂ ಪಠಿಸೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಶುಭವೇ ಉಂಟಾಗುತ್ತೆ. ಕೆಲವ್ರು ಕೇಳ್ತಾರೆ, ಮೇಡಮ್ ನಾವು ಪಠನೆ ಮಾಡ್ಕೊಂಡು ಬರ್ಕೋಬಹುದಾ ಅಂತ. ಕೆಲವರೆಲ್ಲ ನಂಗೆ ಡೈರೆಕ್ಟ್ ಆಗಿ ಮೆಸೇಜ್ ಮಾಡಿರ್ತಾರೆ, ಮೇಡಮ್ ನೀವು ಕೊಟ್ಟಿರೋ ಮಂತ್ರದಿಂದ, ಅಂದ್ರೆ ಯೂಟ್ಯೂಬ್ ಎಲ್ಲ ಕೆಲವೆಲ್ಲ ಮಂತ್ರ ಕೊಟ್ಟಂತ ಸಂದರ್ಭದಲ್ಲಿ ಮಂತ್ರಗಳನ್ನ ಕೊಟ್ಟಿ ನಮ್ಗೆ ಎಷ್ಟೋ ಹೆಲ್ಪ್ ಆಗಿದೆ ಅಂತ ಕೆಲವರು ಡೈರೆಕ್ಟ್ DM ಮಾಡಿರ್ತಾರೆ. ನಂಗೆ ತುಂಬಾ ಸಂತೋಷ. ಯಾಕಂದ್ರೆ ಮಂತ್ರಗಳಿಗೆ ತನ್ನದೇ ಆದಂತಹ ಮಹತ್ವ ಇದೆ. ಹಾಗಾಗಿ ಇಂತಹ ಮಂತ್ರಗಳನ್ನ ಸಾಲಬಾಧೆ, ಆರ್ಥಿಕ ತೊಂದರೆಯಿಂದ ಬಳಲ್ತಾ ಇದ್ರೆ, ಆರೋಗ್ಯದ ವಿಶ್ವಾಸ, ಇದೆಲ್ಲದಕ್ಕೂ ನಿಮಗೆ ಆರ್ಥಿಕ ಲಾಭ ಉಂಟಾಗುತ್ತೆ ಅಂತ ಹೇಳ್ತೀನಿ. ಹಾಗಾಗಿ ಇಂತಹ ಒಂದು ಶಯನ ಏಕಾದಶಿ ಎಂದು ನೀವು ಲಕ್ಷ್ಮಿ ಸಮೇತರಾಗಿ ವಿಷ್ಣುವಿಗೆ ಏನು ಆರಾಧನೆಯನ್ನ, ಪೂಜೆಯನ್ನ ಮಾಡಿ ಹೆಚ್ಚು 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 ಮಾಡಿದಷ್ಟು ನಿಮಗೆ ಹೆಚ್ಚಿನ ಫಲವೇ ಸಿಗುತ್ತೆ. ಯಾಕೆ ಅಂತಂದ್ರೆ, ಇವತ್ತು ನನ್ನ ಮೊಬೈಲ್ 100% ಚಾರ್ಜ್ ಆಗಿದೆ ಅಂದ್ರೆ, ನಾಳೆ ಅಂದ್ರೆ 1-2 ಅವರ್ಸ್ ಖಾಲಿ ಆದ್ಮೇಲೆ ಒಂದು 70% ಬರುತ್ತೆ, ಮತ್ತೆ ನಾವು 20% ಚಾರ್ಜ್ ಮಾಡ್ತೀವಲ್ಲ, ಅದೇ ತರ ನಾವು ಹೆಚ್ಚು ಹೆಚ್ಚು ಮಂತ್ರಗಳ ಜಪ, ಹೆಚ್ಚು ಭಗವಂತನ ಹತ್ರ ಸಾನ್ನಿಧ್ಯಕ್ಕೆ ಹೋಗಿ ನಾವು ಎಲ್ಲ ಪಾಪ ಕರ್ಮಗಳನ್ನ ಕಳೆದುಕೊಂಡು